ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 92. ಧುಮುಗುಡುತ್ತಾ ಮನೆಗೆ ಬಂದ ಖ್ಯಾತಿ ಯಾರ ಬಳಿಯೂ ಮಾತನಾಡದೆ ತನ್ನ ಕೋಣೆ ಸೇರಿಬಿಟ್ಟಿದ್ದಳು. ಮನೆಯವರಿಗೆ ಅವಳ ವರಸೆಗೆ ಕಾರಣವೇನೆಂದು ಅರಿಯಲಿಲ್ಲ. ಸ್ತುತಿ ಮನೆಯವರನ್ನು ಸಂತೈಸಿ ತಾನು ಅಕ್ಕನ ಬಳಿ ಮಾತನಾಡುವೆ ಎಂದು ಖ್ಯಾತಿಯ ಕೋಣೆಗೆ ಬಂದಿದ್ದಳು. ಖ್ಯಾತಿ ಗೋಡೆಗೊರಗೆ ಕುಳಿತು ಬಿಕ್ಕುತ್ತಿರುವುದನ್ನು ಕಂಡವಳು, ಅಕ್ಕ ಏನಾಯ್ತೆ? ಬಾವ ಎಲ್ಲಿ? ಮಾತಾಡಿದ್ಯಾ ಅವರ ಜೊತೆ ಎಂದು ಪ್ರಶ್ನಿಸಿದಾಗ, ಅವನಲ್ಲೇ ಇದ್ದಾನೆ, ನಾನೊಬ್ಳೆ ಬಂದ್ಬಿಟ್ಟೆ ಎಂದಳು ಖ್ಯಾತಿ. ನೀನ್ಯಾಕೆ ಅಳ್ತಿದ್ಯಾ? ಬಾವ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಏನಾದರೂ ಅಂದ್ರ? ಅವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೀನಿ ಅಂತ ಹೋದವಳು ಮಾತಾಡದೆ ವಾಪಸ್ ಬಂದ್ಯಾ? ಸ್ತುತಿ ಕಾಳಜಿಯಿಂದ ಕೇಳಿದಾಗ, ಸ್ತುತಿ ಮನುಷ್ಯರ ಜೊತೆ ಮಾತನಾಡಿ ಅವರ ಮನಸ್ಸು ಬದಲಾಯಿಸಬಹುದು ಕಣೆ, ಆದರೆ ಕಲ್ಬಂಡೆಯನ್ನು ಬದಲಾಯಿಸಲು ಸಾಧ್ಯವಾ? ಇಷ್ಟು ದಿನ ಅವನು ನನ್ನನ್ನು ತಪ್ಪಿಲ್ಕೊಂಡು ದ್ವೇಷಿಸ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವನಿಗೆ ಗೊತ್ತಿತ್ತು ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಆದರೂ ಎಂದವಳು ಅಳು ಮುಂದುವರೆಸಿದಳು. ಸ್ತುತಿ ಅವಳಿಗೆ ಕುಡಿಯಲು ನೀರು ಕೊಟ್ಟವಳು. ಅವಳು ನೀರು ಕುಡಿದು ಸುಧಾರಿಸಿಕೊಂಡ ಬಳಿಕ, ನೀನು ತಪ್ಪಿಲ್ಲ ಅಂತ ಗೊತ್ತಿದ್ರು ನಿನ್ನನ್ನು ದ್ವೇಷಿಸ್ತಿದ್ದಾನೆ ಅಂದರೆ ಏನರ್ಥ? ಬಾವ ಏನು ಹೇಳಿದರು ಅಂತ ಹೇಳು ಎಂದಳು ಸ್ತುತಿ. ಖ್ಯಾತಿ ತನ್ನ ಹಾಗೂ ಅದ್ರತ್ನ ನಡುವೆ ನಡೆದ ಮಾತುಕತೆಯನ್ನು ವಿವರಿಸಿದವಳು, ನಂಗೆ ಸಾಕಾಯಿತು ಸ್ತುತಿ, ಅವನು ನನ್ನನ್ನು ದ್ವೇಷಿಸ್ತಾ ಇರಲಿ ಬಿಡು, ನಾನು ಹೀಗೆ ಇದ್ಬಿಡ್ತೇನೆ ಇಲ್ಲೇ ಎಂದಳು ಬೇಸರದಿಂದ. ಅಕ್ಕ ಸಮಾಧಾನ ಮಾಡ್ಕೊ, ಬಾವ ಅವರ ಬೆಸ್ಟ್ ಫ್ರೆಂಡ್ನ ಕಳ್ಕೊಂಡಿದ್ದಾರೆ. ಆ ಘಟನೆ ಇನ್ನೂ ಅವರಿಂದ ಮರೆಯೋಕ್ಕಾಗಿರಲ್ಲ. ಒಂದು ವೇಳೆ ಪರಿ ಅವರಿಗೆ ಸಿಗದ ಖುಷಿ ಬಾವನಿಗೂ ಬೇಡ ಅನಿಸಿ ನಿನ್ನಿಂದ ದೂರವಿರಲು ದ್ವೇಷದ ನೆಪ ಮಾಡಿದರೆ? ಅಕ್ಕ, ಆಕರ್ಷ್ ಅವರು ತಪ್ಪು ಮಾಡಿದ್ದಾರೆ ಅಂದರೆ ಯಾಕೋ ನಂಬಿಕೆ ಬರ್ತಿಲ್ಲ. ಬಾವ ಹೇಳಿದ ಹಾಗೆ ಆಕರ್ಷ್ ಅವರು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸಿದ್ದೇ ಆದರೆ ಅದು ಅವರ ನಡವಳಿಕೆಯಲ್ಲಿ ತಿಳಿತಾ ಇತ್ತಲ್ವಾ? ಅವರ ಕಣ್ಗಳಲ್ಲಿ ನಿನ್ನ ಮೇಲಿನ ಪ್ರೀತಿನ ಯಾವತ್ತೂ ನೋಡಲಿಲ್ಲ ನಾನು ಎಂದು ಸಂತೈಸಿದಳು ಸ್ತುತಿ. ನನಗೂ ಆಕರ್ಷಿಗೆ ನನ್ನ ಮೇಲೆ ಆ ಥರ ಭಾವನೆ ಇದೆ ಅಂತ ಅನಿಸ್ಲಿಲ್ಲ. ಖ್ಯಾತಿಯಿಂದಾಗ, ನಾವು ಆಕರ್ಷ್ ಅವರನ್ನು ಭೇಟಿಯಾಗಿ ಮಾತಾಡೋಣವಾ ಎಂದಳು ಸ್ತುತಿ. ಬೇಡ ಸ್ತುತಿ, ನಾವು ಅವನನ್ನು ಭೇಟಿಯಾಗಿದ್ದು ಗೊತ್ತಾದರೆ ಮತ್ತೆ ರಂಪ ಮಾಡ್ತಾನೆ ಹೇಳಿ, ಏನೂ ಬೇಕಾಗಿಲ್ಲ ಸೋತವಳಂತೆ ನುಡಿದಳು ಖ್ಯಾತಿ. ಸ್ತುತಿ ಯಾವುದೋ ಯೋಚನೆಯಲ್ಲಿ ತೊಡಗಿದ್ದಾರೆ. ನಾನು ಸ್ವಲ್ಪ ಹೊತ್ತು ಒಬ್ಬಳೇ ಇರಬೇಕು ಸ್ತುತಿ, ಪುಟಾಣಿ ನನ್ನನ್ನು ಕೇಳಿದರೆ ಏನಾದರೂ ಹೇಳಿ ಸಂಭಾಳಿಸು. ನಾನು ಅಳೋದು ನೋಡಿ ಅವಳು ಅಳ್ತಾಳೆ ಮತ್ತೆ. ಆಜ್ಞಳ ಮೇಲಿನ ಪ್ರೀತಿ ಹಾಗೂ ಕಾಳಜಿಯಿಂದ ನುಡಿದಳು ಖ್ಯಾತಿ. ಸರಿ ಅಕ್ಕ ಎಂದವಳು ಕೋಣೆಯಿಂದ ಹೊರ ನಡೆದಿದ್ದಳು. ಸ್ತುತಿ, ಖ್ಯಾತಿ ಏನಂದ್ಲು? ಗೋಪಿನಾಥ್ರವರು ಸ್ತುತಿಯನ್ನು ಕೇಳಿದಾಗ, ಪಪ್ಪ ಅದು ಎಂದವಳು ಮಕ್ಕಳಿಬ್ಬರನ್ನು ತೋರಿಸಿ ಅವರ ಮುಂದೆ ಮಾತನಾಡುವುದು ಬೇಡ ಎಂಬಂತೆ ಸನ್ನೆ ಮಾಡಿದಳು. ಚಿಕ್ಕಮ್ಮ, ಮಮ್ಮಿ ಯಾಕೆ ನನ್ನ ಜೊತೆ ಮಾತಾಡದೆ ಹೋದರು? ಪಪ್ಪ ಎಲ್ಲಿ? ಪಪ್ಪ ಯಾಕೆ ಮಮ್ಮಿ ಜೊತೆ ಬಂದಿಲ್ಲ? ಆಜ್ಞಾ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಿದಳು. ಅದು ಪುಟ್ಟ, ಮಮ್ಮಿಗೆ ತಲೆನೋವು, ಅವಳು ಮಲಗಿದಾಳೆ, ಆಮೇಲೆ ನಿನ್ನ ಜೊತೆ ಮಾತಾಡ್ತಾಳೆ. ಪಪ್ಪ ಸ್ವಲ್ಪ ಹೊತ್ತು ಕಳೆದು ಬರ್ತಾರೆ ಪುಟ್ಟ. ನೀನು ಚಂದ ಡ್ರಾಯಿಂಗ್ ಮಾಡ್ತೀಯಲ್ವಾ, ಈಗ ಚೋಟು ಜೊತೆ ನೀನು ಡ್ರಾಯಿಂಗ್ ಮಾಡು ಓಕೆ ಎಂದು ಅನುನಯಿಸಿದಾಗ, ಸರಿ ಚಿಕ್ಕಮ್ಮ ಎಂದವಳು ಡ್ರಾಯಿಂಗ್ ಬುಕ್ ಹಿಡಿದು ಅದ್ವಿಕ್ ಜೊತೆ ಡ್ರಾಯಿಂಗ್ ಮಾಡಲು ಕುಳಿತಳು. ಮಕ್ಕಳಿಬ್ಬರು ಚಿತ್ರ ಬಿಡಿಸುವಲ್ಲಿ ಮಗ್ನರಾದರೆ ಸ್ತುತಿ ತನ್ನ ಅಪ್ಪ ಅಮ್ಮನ ಬಳಿ ಖ್ಯಾತಿ ಬೆಳಗ್ಗೆ ಆಕರ್ಷ್ನನ್ನು ಭೇಟಿಯಾಗಿದ್ದು, ಆಕರ್ಷ್ ಮತ್ತು ಅವಳ ನಡುವೆ ನಡೆದ ಮಾತುಕತೆ, ಮತ್ತು ಖ್ಯಾತಿ ಅದ್ರತ್ನ ಹುಡುಕಿ ಮುಕುಂದರವರ ಮೊದಲಿನ ಮನೆಯ ಬಳಿ ಹೋಗಿದ್ದು, ಅಲ್ಲಿ ಅದ್ರತ್ ಅವಳಿಗೆ ಹೇಳಿದ ವಿಷಯ ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಚ್ಚಿಟ್ಟಳು. ಅವಳ ಮಾತುಗಳು ಮೆಲುದನಿಯಲ್ಲಿ ಆಗಿದ್ದರಿಂದ ಮಕ್ಕಳಿಗೆ ಅವಳ ಮಾತುಗಳು ಕೇಳಿಸಲಿಲ್ಲ. ಅವನಿಗೆ ನಿಜವಾಗಲೂ ಹುಚ್ಚು ಅನಿಸುತ್ತೆ. ನನ್ನ ಮಗಳ ತಪ್ಪಿಲ್ಲ ಅಂತ ಗೊತ್ತಿದ್ರು ಹೀಗೆ ಮಾಡ್ತಿದ್ದಾನೆ ಅಂದರೆ ಏನು ಹೇಳೋದು ಅವನಿಗೆ? ಬರಲಿ ಅವನು, ಆದಷ್ಟು ಬೇಗ ಖ್ಯಾತಿಗೆ ಡೈವೋರ್ಸ್ ಕೊಟ್ಬಿಡು ಅಂತ ಹೇಳ್ತೀನಿ ಅಸಮಾಧಾನದಿಂದಲೇ ನುಡಿದರು ಗೋಪಿನಾಥ್ರವರು. ಅದ್ರತ್ನ ನಡವಳಿಕೆಯಿಂದ ತಾಳ್ಮೆ ಕಳೆದುಕೊಂಡಿದ್ದರವರು. ಸಮಾಧಾನ ಮಾಡ್ಕೋ ಗೋಪಿ, ದುಡುಕಿ ಮಾತಾಡಬೇಡ. ಗಂಡ ಹೆಂಡತಿ ನಡುವೆ ನೀನು ಹೋಗದಿರುವುದೇ ಒಳ್ಳೆಯದು. ನೀನು ಏನು ತಿಳಿದೇ ಇಲ್ಲ ಎಂಬಂತೆ ಇದ್ಬಿಡು. ಅವರಿಬ್ಬರಿಗೂ ಸ್ವಲ್ಪ ಸಮಯ ಕೊಡು, ಇಬ್ಬರು ಸರಿ ಹೋಗ್ತಾರೆ. ಅವನು ಮತ್ತೆ ಊರಿಗೆ ಹೋಗಬೇಕು ಅಂದರೆ
ನಾವು ಪಾಪುನ ಅವನ ಜೊತೆ ಕಳಿಸೋಣ. ಗಂಡ ಹೆಂಡತಿ ದೂರ ಇರೋದು ಬೇಡ. ಪದ್ಮಾವತಿಯವರು ಮೃದುವಾಗಿ ನುಡಿದಾಗ, ಅತ್ತೆ, ಅವನು ನಮ್ಮ ಖ್ಯಾತಿನ ಎಂದು ಏನೋ ಹೇಳಲು ಬಂದ ಗೋಪಿನಾಥ್ರವರನ್ನು ತಡೆದ ಲಕ್ಷ್ಮೀಕಾಂತರವರು, ಅವನು ನಮ್ಮ ಪಾಪುನ ಪ್ರೀತಿಸ್ತಿದ್ದಾನೆ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯ. ಅವನು ಖಂಡಿತ ನಮ್ಮ ಪಾಪುಗೆ ತೊಂದರೆ ಕೊಡಲ್ಲ. ಕೆಲವು ದಿನ ಪಾಪುನ ನಮ್ಮಿಂದ ದೂರ ಮಾಡ್ದ ಅನ್ನೋದು ಬಿಟ್ಟರೆ ನಮ್ಮ ಪಾಪು ಅಲ್ಲಿ ಖುಷಿಯಾಗಿ ಇದ್ಲು ಅಲ್ವಾ ಎಂದರು. ಗೋಪಿನಾಥ್ರವರು ಮರು ಮಾತನಾಡಲಿಲ್ಲ. ರೀ, ಅಪ್ಪ ಅಮ್ಮ ಹೇಳೋದು ಸರಿಯಾಗಿದೆ. ಅವರಿಗೆ ಸ್ವಲ್ಪ ಸಮಯ ಕೊಡೋಣ, ಅವರು ಸರಿ ಹೋಗ್ತಾರೆ ಎಂದರು ಆಶಾರವರು. ನೀವೆಲ್ಲರೂ ಅಕ್ಕ ಭಾವನ ಬಗ್ಗೆ ಮಾತ್ರ ಯೋಚಿಸಿ ಮಾತಾಡಿದ್ರಿ. ಆದರೆ ಆಕರ್ಷ್ ಅವರ ಬಗ್ಗೆ ನಾನು ಹೇಳಿದ್ದು ನೀವು ಕೇಳಿಸಿಕೊಳ್ಳಿಲ್ವಾ ಹೇಗೆ? ಯಾರೂ ಆಕರ್ಷ್ ಬಗ್ಗೆ ಮಾತನಾಡದ ಕಾರಣ ತಾನಾಗಿಯೇ ಪ್ರಶ್ನಿಸಿದಳು ಸ್ತುತಿ. ಆಕರ್ಷ್ ಕೆಟ್ಟ ಹುಡುಗ ಅಲ್ಲ. ನನಗ್ಯಾಕೋ ಅದ್ರತ್ ಆಕರ್ಷ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಲಕ್ಷ್ಮೀಕಾಂತರವರು ಹೇಳಿದಾಗ, ಆಕರ್ಷ್ ಕೆಟ್ಟ ಹುಡುಗ ಅಂತ ನಾನು ನಂಬಲ್ಲ ಅಪ್ಪ. ಆದರೆ ಅವನು ಪರಿ ವಿಷಯದಲ್ಲಿ ತಪ್ಪು ಮಾಡಿದ. ಅಷ್ಟೇ ಅಲ್ಲ, ನನ್ನ ಬಂಗಾರಿನ ಪ್ರೀತಿಸ್ತಿದ್ದಾನೆ ಅಂತ ಹೇಳಿ ಪರೋಕ್ಷವಾಗಿ ಪರಿ ನೋವಿಗೆ ನಮ್ಮ ಬಂಗಾರಿ ಕೂಡ ಕಾರಣವಾಗೋ ಹಾಗೆ ಮಾಡಿಬಿಟ್ಟ. ಬೇಸರ ಹಾಗೂ ಅಸಮಾಧಾನದಿಂದ ನುಡಿದರು ಆಶಾರವರು. ಅವನು ರಾಜಕಾರಣಿಯ ಮಗ ಅನ್ನೋ ವಿಷಯನ ನಮ್ಮಿಂದ ಮುಚ್ಚಿಟ್ಟ. ಪದ್ಮಾವತಿಯವರು ಎಂದಾಗ, ಆದರೆ ನನ್ನ ಹತ್ರ ಆ ವಿಷಯ ಹೇಳಿ ಕ್ಷಮೆ ಕೇಳಿದ್ದ ಆಕರ್ಷ್. ಅದಾದಮೇಲೆ ಇನ್ಯಾವತ್ತೂ ಅವನ ತಂದೆಯಿಂದ ಖ್ಯಾತಿಗೆ ತೊಂದರೆ ಆಗೋದಿಲ್ಲ ಅಂತ ಭರವಸೆ ಕೊಟ್ಟ ಮೇಲೇನೆ ಅವನು ಮತ್ತೆ ನಮಗೆ ಖ್ಯಾತಿ ಸಿಗೋ ಹಾಗೆ ಮಾಡಿದ್ದು ಎಂದ ಗೋಪಿನಾಥ್ರವರ ಮಾತಿಗೆ ಎಲ್ಲರೂ ಅಚ್ಚರಿಯಿಂದ ಅವರತ್ತ ನೋಡಿದರು. ಪಪ್ಪ, ಮತ್ತು ನೀವು ಇದನ್ನು ಮುಂಚೆನೆಯಾಗಿ ಹೇಳಿರಲಿಲ್ಲ? ಸ್ತುತಿ ಪ್ರಶ್ನಿಸಿದಾಗ, ಆ ರಾಜಕಾರಣಿಯ ಮಗ ಅವನು ಅಂತ ಗೊತ್ತಾದ ಮೇಲೆ ನೀವೆಲ್ಲರೂ ಆಕರ್ಷಣ ದ್ವೇಷಿಸಿದ್ರೆ ಅನ್ನೋ ಕಾರಣಕ್ಕೆ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ ಎಂದರು ಗೋಪಿನಾಥ್ರವರು. ಪಪ್ಪ, ಆಕರ್ಷ್ ಅವರು ಖ್ಯಾತಿ ಅಕ್ಕನನ್ನು ಪ್ರೀತಿಸ್ತಿದ್ದಾರೆ ಅಂತ ನಂಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಅವರು ಸುಳ್ಳು ಹೇಳಿರಬೇಕು ಪಪ್ಪ. ಅವರ ಪರಿಸ್ಥಿತಿ ಹಾಗಿತ್ತೋ ಏನೋ. ನಾನು ಆಕರ್ಷ್ ಅವರನ್ನು ಮೀಟ್ ಮಾಡಿ ಮಾತಾಡ್ತೀನಿ. ಸ್ತುತಿ ತನ್ನ ಅಭಿಪ್ರಾಯವನ್ನು ತಿಳಿಸಿದಾಗ, ಬೇಡ ಸ್ತುತಿ, ನೀನು CA ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹೋಗು. ಇನ್ಮೇಲೆ ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ, ಖಡಾಖಂಡಿತವಾಗಿ ನುಡಿದರು ಆಶಾರವರು. ಸ್ತುತಿ ಮತ್ತೇನೂ ಮಾತನಾಡದೆ ತನ್ನ ಕೋಣೆಯತ್ತ ನಡೆದಿದ್ದಳು. ಅಕ್ಕನ ಜೀವನ ಸರಿ ಹೋಗಬೇಕು ಅಂದರೆ ನಾನು ಆಕರ್ಷ್ ಅವರ ಜೊತೆ ಮಾತಾಡಲೇಬೇಕು. ಹೌದು, ಆದಷ್ಟು ಬೇಗ ಆಕರ್ಷ್ ಅವರನ್ನು ಮೀಟ್ ಮಾಡಿ ಮಾತಾಡಬೇಕು. ದೃಢ ನಿರ್ಧಾರ ಕೈಗೊಂಡಳು ಸ್ತುತಿ. ಅಂದು ರಾತ್ರಿ ಅದ್ರತ್ ಮನೆಗೆ ಬಂದಾಗ ಆಶಾರವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಮಲಗಿದ್ದರು. ಅತ್ತೆ, ಕ್ಷಮಿಸಿ, ನನ್ನಿಂದ ನಿಮ್ಮ ನಿದ್ದೆ ಹಾಳಾಯಿತು. ಅದ್ರತ್ ಬೇಸರ ಹಾಗೂ ಪಶ್ಚಾತ್ತಾಪದಿಂದ ನುಡಿದ. ಪರವಾಗಿಲ್ಲ ಅದ್ರತ್, ಆದರೆ ದಯವಿಟ್ಟು ಇನ್ಮೇಲೆ ಹೊರಗಡೆ ಹೋಗೋದಾದರೆ ಕತ್ತಲಾಗುವುದರೊಳಗಡೆ ಮನೆಗೆ ಬಂದುಬಿಡು. ಪಾಪ ಆಜ್ಞೆ ಪುಟ್ಟಿ ಪಪ್ಪ ಬರಲಿಲ್ಲ, ಪಪ್ಪ ಇಲ್ಲಿ ಅಂತ ಕೇಳ್ತಾನೇ ಇದ್ಲು. ಪಾಪ ಮಗು ತುಂಬ ಹೊತ್ತು ನಿನಗೋಸ್ಕರ ಕಾಯ್ತಾ ಕಾಯ್ತಾ ಹಾಗೆ ಮಲಗಿಬಿಟ್ಲು. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಅವಳನ್ನು ನಮ್ಮ ರೂಮಲ್ಲಿ ಮಲಗಿಸಿ ಬಂದೆ ಎಂದಾಗ ತನ್ನ ನಡೆಗೆ ತಾನೇ ಬೇಸರಗೊಂಡ ಅದ್ರತ್. ತಕ್ಷಣ ಅವನಿಗೆ ಖ್ಯಾತಿಯ ನೆನಪಾಯಿತು. ಖ್ಯಾತಿ ಆಜ್ಞಾಳನ್ನು ಬಿಟ್ಟು ಮಲಗುವವಳಲ್ಲ ಎಂದು ಅವನಿಗೆ ತಿಳಿದಿತ್ತಲ್ಲ. ಒಂದು ವೇಳೆ ತನ್ನ ಮಾತಿನಿಂದ ಬೇಸರಗೊಂಡು ತನ್ನ ಮಗಳನ್ನು ಕೂಡ ದೂರ ಮಾಡ್ತಿದ್ದಾಳ ಎಂಬ ಯೋಚನೆ ಕಾಡಿತವನಿಗೆ. ಅತ್ತೆ, ಖ್ಯಾತಿಯಲ್ಲಿ ತಲೆನೋವಂತ ಮಲಗಿದಾಳೆ, ನೀನು ಮೊದಲು ಊಟ ಮಾಡುಬ್ಬ ಎಂದವರು ಅವನಿಗೆ ತಟ್ಟೆ ಇಟ್ಟಾಗ, ನಂಗೆ ಊಟ ಬೇಡ ಅತ್ತೆ ಎಂದ. ಅದ್ರತ್, ಇತ್ತೀಚೆಗೆ ನೀನು ಊಟ ತಿಂಡಿ ಯಾವುದು ಸರಿಯಾಗಿ ಮಾಡ್ತಿಲ್ಲ. ನೀನು ಹೀಗೆ ಮಾಡಿದರೆ ನಮಗೆಲ್ಲ ನಿಜವಾಗ್ಲೂ ಬೇಸರವಾಗುತ್ತೆ. ನಿನಗೆ ಇಲ್ಲಿಯ ಊಟ ತಿಂಡಿ ಇಷ್ಟವಾಗ್ತಿಲ್ಲ ಅಂದರೆ ಹೊರಗಡೆಯಿಂದ ತರಿಸ್ತೀವಿ. ಆಶಾರವರು ಕೊಂಚ ಬೇಸರದಿಂದ ನುಡಿದಾಗ, ಅಯ್ಯೋ ಅತ್ತೆ, ಹಸಿವಿಲ್ಲ ಅಂತ ಊಟ ಬೇಡ ಅಂದೆ ಅಷ್ಟೇ, ಇಷ್ಟವಾಗದೇ ಅಲ್ಲ. ಸರಿ, ಬಡಿಸಿ, ಊಟ ಮಾಡ್ತೀನಿ ಎಂದವ ಡೈನಿಂಗ್ ಟೇಬಲ್ ಪಕ್ಕದ ಚೇರ್ ಎಳೆದು ಕುಳಿತ. ಆಶಾರವರಿಗಾಗಿ ಒಲ್ಲದ ಮನಸ್ಸಿನಿಂದ ಬೇಗ ಊಟ ಮಾಡಿ ಮುಗಿಸಿದವ ತನ್ನ ಕೋಣೆ ಸೇರಿದ. ಕೋಣೆ ಪೂರ್ತಿ ಕತ್ತಲು. ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿ ಕೋಣೆಯ ಮಂದ ಬೆಳಕು ಉರಿಸಿದವ ಮಂಚದತ್ತ ನೋಡಿದಾಗ ಖ್ಯಾತಿ ಅಲ್ಲಿರಲಿಲ್ಲ. ಒಂದು ಕ್ಷಣ ಅವನಿಗೆ ಭಯವಾಯಿತು. ಬಾತ್ರೂಮ್ಗೆ ಹೋದರೆ ಅಲ್ಲೂ ಅವಳು ಕಾಣಲಿಲ್ಲ. ಸೂಕ್ಷ್ಮವಾಗಿ
ಕೋಣೆಯನ್ನು ಗಮನಿಸಿದಾಗ ಮಂಚದ ಇನ್ನೊಂದು ಬದಿಯಲ್ಲಿರುವ ಗೋಡೆಗೊರಗಿ ಹಾಗೆ ಕಣ್ಣು ಮುಚ್ಚಿ ಮಲಗಿದ ಖ್ಯಾತಿಯನ್ನು ಕಂಡು ನಿಟ್ಟುಸಿರು ಹೊರದಬ್ಬಿದ. ಅವಳ ತೀರ ಸನಿಹ ಬಂದವ ಮೆಲ್ಲನೆ ಅವಳನ್ನೆತ್ತಿ ಮಂಚದಲ್ಲಿ ಮಲಗಿಸಿದ. ಮಂದ ಬೆಳಕಿನಲ್ಲೂ ಅವಳ ಬಾಡಿದ ಮೊಗ ಕಂಡವನಿಗೆ ತಾನವಳಿಗೆ ಕೋಪದಲ್ಲಿ ಹೇಳಿದ ಮಾತುಗಳು, ತಾನವಳಿಗೆ ನೋವು ಕೊಟ್ಟ ಪರಿ ನೆನಪಾದಾಗ ಅವಳ ಅಂಗೈಯನ್ನು ತನ್ನ ಕೈಯಲ್ಲಿ ಬಂಧಿಸಿ ಅದಕ್ಕೆ ತುಟಿಯೊತ್ತಿದವ ಮನಸ್ಸಲ್ಲೇ ಕ್ಷಮೆ ಕೇಳಿದ. ಆದರೆ ಅತ್ತು ಸುಸ್ತಾಗಿ ಮಲಗಿದವಳಿಗೆ ಅವನ ಮನದ ಮಾತು ಕೇಳಿಸಲಿಲ್ಲ. ಅವನು ತನ್ನ ಸನಿಹ ಇದ್ದಾನೆ ಎಂಬುದರ ಅರಿವು ಇರಲಿಲ್ಲ. ಅವಳ ಮುದ್ದು ಮೊಗವ ಕಣ್ತುಂಬಿಕೊಳ್ಳುತ್ತಾ ಕುಳಿತಿದ್ದವನಿಗೆ ಅವಳು ಐ ಲವ್ ಯು ಎಂದದು ನೆನಪಾದಾಗ ಅವನ ಮೊಗ ತಾನೇ ಅರಳಿತು. ಮುಂದುವರಿಯುವುದು.